ಅಂತೂ ಇಂತೂ ನಾವು ಕೇಳ್ಕೊತಿದ್ದಂಥದ್ದು, ನಾನು ಎಸ್ಪೆಷಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥದ್ದು ಬಂದೇ ಬಿಡ್ತು. ಟಾಕ್ಸಿಕ್ನ ಆಲ್ಬಮ್ ರಿಲೀಸ್ ಆಗಿದೆ, ಎಲ್ಲ ಸಾಂಗ್ ಕೂಡ ಬಂದಿದೆ, ಎಲ್ಲ ಭಾಷೆಯಲ್ಲಿ ಕೂಡ. ಇನ್ನು ತಡ ಮಾಡೋದು ಯಾಕೆ ಇವರು, ಕಂಟೆಂಟ್ ಕೂಡ ಹೋಗ್ಬಿಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಬಸ್ ಬ್ರೋ, ಇದು ಚೇತನ್. ಇವತ್ತಿನ ಕಂಟೆಂಟ್ ಟಾಕ್ಸಿಕ್ ಫುಲ್ ಆಲ್ಬಮ್ ಸಾಂಗ್ ರಿವ್ಯೂ. KVN ಮಾನ್ಸ್ಟರ್ ಮೈಂಡ್ ಪ್ರೊಡಕ್ಷನ್, ರಾಕಿಂಗ್ ಸ್ಟಾರ್ ಯಶ್, ಗೀತು ಮೋಹನ್ ದಾಸ್, ಕಿಯಾರಾ, ಹುಮಾ ಕುರೇಶಿ, ನಯನತಾರ, ತಾರಾ ಸುತಾರಿಯಾ, ರುಕ್ಮಿಣಿ ವಸ, ಇವೆಲ್ಲ ಗೊತ್ತೇ ಇದೆ. ಆದರೆ ಇವಾಗ ನಾವು ಮಾತಾಡಕ್ ಹೋಗ್ತಾ ಇರೋದು ವಿಶಾಲ್ ಮಿಶ್ರಾ, ರವಿ ಬಸ್ರು, ತನಿಷ್ಕ್, ನಿಜಾಮಿ, ಫಹೀಮ್, ಯೋಗರಾಜ್ ಭಟ್, ಪ್ರಮೋದ್ ಮರವಂತೆ, ಐರಾ ಉಡುಪಿ, ಸಂತೋಷ್ ವೆಂಕಿ ಆ್ಯಂಡ್ ಡಿಯಾನಾ. ಇಷ್ಟೆಲ್ಲ ಹೆಸರುಗಳು ಯಾರು ಅಂತ ಕೇಳಿದ್ರೆ ಸಿಂಗರ್ಸ್, ರ್ಯಾಪರ್ಸ್, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ಸ್, ಜೊತೆಗೆ ಲಿರಿಕ್ ರೈಟರ್ಸ್. ಆಲ್ರೆಡಿ ಗೊತ್ತಿರೋ ಹಾಗೆ ವಿಶಾಲ್ ಮಿಶ್ರಾ ಮೆಜಾರಿಟಿ ಆಫ್ ದ ಸಾಂಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಮಾಡ್ತಾ ಇರೋದು. ಇದು ಎಲ್ಲಾ ಭಾಷೆಯಲ್ಲೂ ರಿಲೀಸ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಕೇಳಾಗಿದೆ. ಹೇಗನ್ನಿಸ್ತು ಅಂತ ಹೇಳೋದು ಬಾಕಿ ಇದೆ. ತಬಾಹಿ, ಮನಮೋಹಕ, ಆರದ ಗಾಯ, ಮಹಾರಾಯ, ಇಷ್ಟು ಕೂಡ ಸಾಂಗ್ ಥರ ಫೀಲ್ ಆಗುತ್ತೆ. ಬಟ್ ಇದರಲ್ಲೂ ಕೂಡ ಕೆಲವೊಂದಿದೆ, ಅದು ಬ್ಯಾಕ್ ಗ್ರೌಂಡ್ ಥರನೇ ಫೀಲ್ ಆಗುತ್ತೆ. ಅದು ಬಿಟ್ಟು ಹಿಸ್ ಆರ್ ಹಿಟ್ಸ್ ಯು, ಪಿಕಬೂ, ಆರದ ಗಾಯ ಸೋಲ್ ವರ್ಷನ್ ಕೂಡ ಇದೆ, ಫಾದರ್ ಆ್ಯಂಡ್ ಸನ್ ಥೀಮ್ ಮ್ಯೂಸಿಕ್ ಇದೆ, ಬ್ಲಡ್ ಆನ್ ಬ್ಲಡ್ ಥೀಮ್ ಮ್ಯೂಸಿಕ್, ಹಾಗೆ ಸ್ಪೆಷಲಿ ಟಾಕ್ಸಿಕ್ ಅನ್ನೋ ಒಂದು ಸಾಂಗ್ ಕೂಡ ಇದೆ. ಅದು ಮಹಾರಾಯದೇ ಇಂಗ್ಲಿಷ್ ವರ್ಷನ್. ಅನಿತಾ ಬಂಬ್ರಿ ಅನ್ನೋರು ಹಾಡಿರೋದು. ಸಖತ್ತಾಗಿ ಅನ್ಸುತ್ತೆ ಟಾಕ್ಸಿಕ್ ಸಾಂಗ್. ಅದು ಬಿಟ್ಟು ಇನ್ನೆಲ್ಲ ಓಕೆನಾ ಅಂತ ಕೇಳಿದ್ರೆ ತುಂಬ ಗುನ್ಗುವಂಥದ್ದು ಅಥವಾ ಮತ್ತೆ ಮತ್ತೆ ಕೇಳುವಂಥದ್ದು ಇದರಲ್ಲಿ ಇಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಎಲ್ಲರ ಕಡೆಯಿಂದನೂ, ಅಂದರೆ ಆಲ್ಮೋಸ್ಟ್ ಕೇಳಿದವರು ಇದನ್ನು ಹೇಳೋದು. ಆ್ಯಂಡ್ ನನಗೇನಿಸ್ತು ಅಂತ ಕೇಳಿದ್ರೆ ನಥಿಂಗ್ ಡಿಫ್ರೆಂಟ್, ಸೇಮ್. ಅವರ ಟೇಸ್ಟ್ಗೆ ತಕ್ಕಂತೆ ಕೆಲವೊಂದು ಸಾಂಗ್ಸ್ಗಳು, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು ಇಷ್ಟ ಆಗುತ್ತೆ. ಆದರೆ ಇಷ್ಟು ದೊಡ್ಡ ಬಜೆಟಲ್ಲಿ ಮಾಡ್ತಾ ಇರೋಂಥ ಮೂವಿ, ತುಂಬ ಖರ್ಚು ಮಾಡಿ ವಿಜುವಲಿ ಕೂಡ ಸಕ್ಕತ್ತಾಗಿ ಕಾಣಿಸ್ತಿರೋಂಥ ಮೂವಿ, ಇದರಲ್ಲಿ ಕೇಳೋಕ್ಕೆ ಕೂಡ ತುಂಬ ಗುನ್ಗೋ ಥರ ಚೆನ್ನಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಎಲ್ಲರ ಬಾಯಲ್ಲೂ ಕೇಳೋವಂಥ ಮಾತು. ನನಗೆ ಇದರಲ್ಲಿ ಟಾಪ್ 3 ಅಥವಾ ಒಂದು ಲೀಸ್ಟ್ ಅಂತ ಹೇಳೋದಾದರೆ ಮಹಾರಾಯ ಅಥವಾ ಟಾಕ್ಸಿಕ್ ಏನಿದೆ ಫಸ್ಟ್ ಬರುತ್ತೆ, ನೆಕ್ಸ್ಟ್ ಆರದ ಗಾಯ ಬರುತ್ತೆ, ಅದಾದಮೇಲೆ ಮನಮೋಹಕ ಬರುತ್ತೆ, ತಬಾಹಿ ಬರುತ್ತೆ. ಇದು ಲೀಸ್ಟ್ ಈ ಥರ ಹೋಗುತ್ತೆ. ಒಂಥರ ಉಲ್ಟಾ ಅಂತಲೇ ಹೇಳ್ಬೋದು. ತಬಾಹಿಯಿಂದ ಮಹಾರಾಯ ಅಥವಾ ಟಾಕ್ಸಿಕ್ವರೆಗೂ ಕೊಟ್ಟಿದ್ದಾರೆ, ಆದರೆ ಉಲ್ಟಾ ಹೋಗುತ್ತೆ ಲೀಸ್ಟ್. ಟಾಪ್ 1 to 5 ಅಥವಾ ಟಾಪ್ 4. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋದು BGMs, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಇದರಲ್ಲಿ ಫಸ್ಟ್ ಇಂಪ್ರೆಸ್ ಮಾಡುವಂಥದ್ದು ಪಿಕಬೂ, ಸಾಕಾಗಿದೆ. ಆ್ಯಂಡ್ ಈ ವರ್ಷದ DJಗೆ ಅಥವಾ ಗಣಪತಿ ಹಬ್ಬಕ್ಕೆ ಇದು ಪಕ್ಕ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಪಬ್ಸಲ್ಲಿ ಇದು ರಾರಾಚುತ್ತೆ. ಒಂದು ಟ್ರಾನ್ಸ್ ಅಥವಾ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಬೇಸ್ಡಲ್ಲಿ ಎಲ್ಲ ಸಾಂಗ್ಸ್ಗಳು ಕೇಳಿಸುತ್ತೆ. ಮೊದಲನೇದು ಪಿಕಬೂ ಆದರೆ ನೆಕ್ಸ್ಟ್ ಹಿಸ್ ಆರ್ ಹಿಟ್ಸ್ ಯು. ಇದರಲ್ಲೇನಿದೆ, ಕೆಲವೊಂದು ಮ್ಯೂಸಿಕಲ್ ಟರ್ಮ್ಸ್, ಸೌಂಡ್ KGFನ ನೆನ್ಪು ಮಾಡುತ್ತೆ, ಮಾಡಲಿ, ಪ್ರಾಬ್ಲಮ್ ಏನಿಲ್ಲ. ನೆಕ್ಸ್ಟ್ ಬರೋವಂಥದ್ದು ಬ್ಲಡ್ ಆನ್ ಬ್ಲಡ್, ಇದು ರವಿ ಬಸ್ರು ಕಂಪೋಸ್ ಮಾಡಿರೋದು. ನೆಕ್ಸ್ಟ್ ಫಾದರ್ ಆ್ಯಂಡ್ ಸನ್ ಥೀಮ್ ಸಾಂಗ್ ಅಥವಾ ಥೀಮ್ ಮ್ಯೂಸಿಕ್, ಅದು ಕೂಡ ಅಷ್ಟೇ ರವಿ ಬಸ್ರೂರವರು ಮಾಡಿರೋದು. ಅದು ಕೂಡ ಅಷ್ಟೇ ರವಿ ಬಸ್ರೂರವರೇ ಮಾಡಿರೋದು. ಅದೆರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ರೇಂಜಲ್ಲೇ ಬರುತ್ತೆ. ಪಿಕಬೂ ಇಸ್ ಆರ್ ಹಿಟ್ಸ್ ಯು, ನೆಕ್ಸ್ಟ್ ಬ್ಲಡ್ ಆನ್ ಬ್ಲಡ್ ಆ್ಯಂಡ್ ದೆನ್ ಫಾದರ್ ಆ್ಯಂಡ್ ಸನ್. ಇದು ನನ್ನ ಲಿಸ್ಟ್. ಆರದ ಗಾಯ ಲಿರಿಕ್ಸ್ ಬೈ ಯೋಗರಾಜ್ ಭಟ್. ಏನು ಗುರು ಲಿರಿಕ್ಸ್ ಸಾಕಾಗಿದೆ. ಮನಮೋಹಕ ಕೂಡ ಅಷ್ಟೇ, ಮ್ಯೂಸಿಕಲಿ ಕೂಡ ಚೆನ್ನಾಗಿದೆ ಮನಮೋಹಕ. ಪ್ರಮೋದ್ ಮರವಂತೆ ಅವರು ಬರೆದಿರೋದು. ತಬಾಹಿ ಕೂಡ ಯೋಗರಾಜ್ ಭಟ್ ಅವರೇ ಬರೆದಿರೋದು. ಬಟ್ ಅದನ್ನ ಕೊನೆಗಿಟ್ಟಿದ್ದೀನಿ, ಯಾಕಂದರೆ ಆಲ್ರೆಡಿ ಕೇಳ್ಬಿಟ್ಟಿದ್ದೀವಿ. ಅದರಲ್ಲಿ ಫಾಸ್ಟ್ ಅಂತ ಏನೂ ಇಲ್ಲ, ತುಂಬ ಸ್ಲೋ ಇದೆ ಸಾಂಗ್ ಅದು ಅನ್ನೋದಾದರೆ ಅದೇ ಸಾಂಗ್ನ ಎಲ್ಲರೂ ಕೇಳೋದು, ಯಾಕಂದರೆ ತುಂಬ ಫೇಮಸ್ ಆಗಿರೋದು ಅದೇ ಸಾಂಗ್ ತಬಾಹಿ. ಬಟ್ ನಾನು ಅದನ್ನ ಲಾಸ್ಟಲ್ಲಿ ಇಟ್ಟಿದ್ದೀನಿ. ಮಹಾರಾಯ ತುಂಬ ಚೆನ್ನಾಗಿದೆ, ಮ್ಯೂಸಿಕಲಿ ಕೂಡ, ಹಾಡಿರೋರು ಕೂಡ. ಹಾಡಿರೋದು ಜೋನಿತಾ ಗಾಂಧಿ, ಯೋಗರಾಜ್ ಭಟ್ ಅವರ ಲಿರಿಕ್ಸ್ ಇದೆ. ಟಾಕ್ಸಿಕ್ ಅನ್ನೋ ಸಾಂಗ್ ಕೂಡ ಇದೆ, ಅದು ಕೂಡ ಅಷ್ಟೇ ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡ್ಕೊಬೋದು ಕನ್ನಡದಲ್ಲಿ. ಅದನ್ನ ಫುಲ್ ಫ್ಲೆಡ್ಜ್ ಸಾಂಗ್ ಆಗಿ ಏನೂ ರಿಲೀಸ್ ಮಾಡಿಲ್ಲ, ಬಟ್ ಇಟ್ಸ್ ಅ ನೈಸ್ ಸಾಂಗ್. ಮಹಾರಾಯ ಏನಿದೆ ಅದೇ ಥರ. ಇದಿಷ್ಟು ನನ್ನ ರಿವ್ಯೂ. ನಿಮ್ಗೆ ಹೇಗೆ ಅನ್ನಿಸ್ತೋ ನನ್ನ ಕಮೆಂಟ್ ಮಾಡಿ. ನಿಮ್ಮ ಫೇವ್ರೆಟ್ ಸಾಂಗ್ ಹಾಗೆ BGM ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಅಮೆರಿಕಾ 2 ಇಂದ ಕೂಡ ಒಂದು ಸಾಂಗ್ ಬಂತು. ಮ್ಯೂಸಿಕಲಿ ಚೆನ್ನಾಗೇನೋ ಇದೆ, ಬಟ್ ಲಿರಿಕಲಿ ಇನ್ನೂ ಕೂಡ ಚೆನ್ನಾಗಿರಬೇಕಿತ್ತು. ಯಾಕೆ ಇವಾಗ ಬರುವಂಥ ಸಾಂಗ್ಸ್ಗಳು ಈ ಥರ ಆಗಿದೆ ಅನ್ನೋದಕ್ಕೆ ನಿಮಗೆ ಕಾರಣ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಕೂಡ ಮುಂದೆ ಒಂದಿನ ವಿಡಿಯೋ ಬರ್ಬೋದು. ಹಾಗಾದರೆ ಮತ್ತೆ ಸಿಗೋಣ.